ಶತಾಯಗತಾಯ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನು ರದ್ದು ಮಾಡಿ ಅಂತ BJPಯವ್ರದ್ದು JDSನವ್ರದ್ದು ಪ್ರತಿಭಟನೆ. ಮೇಲ್ನೋಟಕ್ಕೆ ಹಾಗೆ ಅನ್ಸತ್ರಿ. ಅರೆ, ತೆರಿಗೆದಾರರು ಕೊಟ್ಟ ತೆರಿಗೆ ಹಣದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಸಂಬಳ ಕೊಡೋದ? ಅವರು ಪಕ್ಷದ ಕಾರ್ಯಕರ್ತರಲ್ವಾ? 100% ಅವರೇ. 4669 ಜನರನ್ನು ರಾಜ್ಯದಾದ್ಯಂತ ನೇಮಕ ಮಾಡಿದ್ದಾರೆ. ಮೊದಲಾದರೆ ಈ ಪ್ರಶ್ನೆ ಏನು, ಇದನ್ನು ಹೆಂಗೆ ಮಾಡ್ತೀರಿ ಅಂದರೆ BJP ಸರ್ಕಾರದಲ್ಲಿ ಆಗಿರಲಿಲ್ವಾ ಅಂತಾರೆ. ಆಗಿದ್ದು ನಿಜ. BJP ಸರ್ಕಾರದಲ್ಲಿ ಆಗಿದ್ದಾವೆ, ಬೇರೆ ಬೇರೆ ಕಡೆಗಳಲ್ಲಿ BJPಯವರು ಅಧಿಕಾರದಲ್ಲಿದ್ದಾರಲ್ಲ, ಅಲ್ಲಾಗಿದ್ದಾವೆ ಇವೆಲ್ಲ, ಆಗ್ತಿದ್ದಾವೆ ಅವೆಲ್ಲ. ಹಂಗಿದ್ದ ಮೇಲೆ ನೀವು ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಇವ್ರಿಗೆ? ಇಲ್ಲಿದಷ್ಟೇ ಮಾತಾಡಿ ಅಂತಾರೆ BJPಯವರು. ಅದಕ್ಕೆ DK ಶಿವಕುಮಾರ್ ಸಮರ್ಥನೆ ಮಾಡಿಕೊಂಡ್ರೆ. DK ಶಿವಕುಮಾರ್ ಇತ್ತೀಚೆಗೆ ಏಕ್ ಮಾರ್ ದೋ ತುಕಡ ಅನ್ನೋಂಗೆ ಮಾತಾಡೋದು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಯಾವಾಗಿಂದ ನಾನು ನೋಡ್ತಾ ಇದ್ದೀನಿ ಅಂದರೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗತ್ತೆ ಅಂದಾಗಿಂದ ನೋಡ್ತಿದ್ದೀನಿ. ನೆನ್ನೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ರು ಅವರು, ಸರ್ಕಾರ ತರುವುದಕ್ಕೆ ಕಾರ್ಯಕರ್ತರ ಶ್ರಮ ಇರುತ್ತೆ, ಅವ್ರಿಗೆ ಸಂಬಳ ತಗೊಳ್ಳೋ ಹಕ್ಕಿದೆ ಅಂದ್ಬಿಟ್ರು DK ಶಿವಕುಮಾರ್. ಹಾಗೆ ಇದ್ದಂಗೆ ಹೇಳೋದು ಅವ್ರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅದನ್ನೇ ಸಮರ್ಥನೆ ಮಾಡಿಕೊಂಡ್ರು. HM ರೇವಣ್ಣ ಮಾತಾಡಿದ್ದಾರೆ. HM ರೇವಣ್ಣ ಯಾರು? ಇವರು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಮಟ್ಟದ ನಾಯಕರು, ಇಡೀ ರಾಜ್ಯಕ್ಕೆ ನಾಯಕರು, ಅಧ್ಯಕ್ಷರವರು ಆ ಸಮಿತಿಗೆ. HM ರೇವಣ್ಣ ಅವರಿಗೆ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಅವ್ರಿಗೆ ಈಗ ಗೊತ್ತಾಯ್ತಾ, ನಾವು ಮಾಡಿ 1.5 ವರ್ಷ ಆಯ್ತು. ನಮ್ಮ ಸರ್ಕಾರ ಬಂದು ಹೊಸರಲ್ಲೇ ನಾವು ಇದನ್ನ ಮಾಡಿದ್ದೇವೆ. ನಾವು ಅವರ ಹಕ್ಕನ್ನ ಕಿತ್ಕೊಂಡಿಲ್ಲ. ಶಾಸಕರ ಹಕ್ಕು ಏನಿದೆ ಅದಿದೆ. ಬಡವರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ, ಇದು ನಮ್ಮ ಪಕ್ಷದ ಕಾರ್ಯಕರ್ತನೇ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂದ್ರೆ, MLA ಅಲ್ಲ ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದಾರಪ್ಪ. ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದೀವಿ. ಈ ಕಾರ್ಯಕ್ರಮ ಬೇಡ ಅನ್ನೋದಾದ್ರೆ ನಾವು ಮುಂದೆ ಮಾಡಲ್ಲ ಅಂತ ಹೇಳಿ ಸುಮ್ಮನೆ ಇದರಲ್ಲಿ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇಂಥದ್ದು ಹುಡುಕೋದಲ್ಲ. ಇವರಿಗೆ ಈ ಬಡವರಿಗೆ ಸಹಾಯ ಮಾಡೋದು ಉದ್ದೇಶ ಅಲ್ಲ. ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಇಂಥವೇನೋ ಹುಡುಕಿ ಹಂಗನ್ನಂಗಿದ್ರೆ ಬೇಡ ಅಂತ ಹೇಳಿ, ಗ್ಯಾರಂಟಿನೇ ಬೇಡ ಅಂತೇಳಿ. ಯಾವುದೇ ಸರ್ಕಾರ ಇರುತ್ತೋ ಆ ಸರ್ಕಾರದ ನಾಮಿನೇಷನ್ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಮಾಡ್ತಾರಾ? ಏನಿಲ್ಲ. BJP ಸರ್ಕಾರ ಇದ್ದಾಗ ನಾಮಿನೇಷನ್ಗಳಾಗಿಲ್ವಾ? ಇವ್ರಿಗೆ ಹೊಟ್ಟೆ ಉರಿ ಏನು, ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ, ಇದರಿಂದ ಕಾಂಗ್ರೆಸ್ ಬಲಾಢ್ಯ ಆಗ್ತಾ ಇದೆ ಅನ್ನೋ ಹೊಟ್ಟೆ ಊರಿಗೆ ಇದನ್ನು ಮಾಡ್ತಾ ಇದ್ದಾರೆ. ಈಗ 5 ಇಲಾಖೆ ಇದೆ, 5 ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ಇನ್ಯಾರನ್ನು ಕೇಳಬೇಕು? ಇವ್ರನ್ನ ಕೇಳಬೇಕಾ? BJPಯವ್ರನ್ನ ಕೇಳಿ ಮಾಡಬೇಕಾ? ಕೋಳಿನ ಕೇಳಿ ಮೆಣಸರಿತಾರೆ ನಮ್ಮ ಹಳ್ಳಿ ಕಡೆ, ಅರಿಯೋಕ್ಕಾಗತ್ತಾ? ನಾವು ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.